ನಮಸ್ಕಾರ. ಬಸವರಾಜ್ ಬಯಾಲಜಿ ಅಕಾಡೆಮಿಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಬಸವರಾಜ್. ಸೊ ಇವತ್ತಿನ ದಿವಸ ತುಂಬ ಇಂಪಾರ್ಟೆಂಟ್ ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕೆ ನಾನು ಇವತ್ತಿನ ದಿವಸ ಬಂದಿದ್ದೇನೆ. ನೋಡಿ, ಎಷ್ಟೋ ಜನ ಎಕ್ಸಾಮನ್ನು ಬರೀತಾರೆ. ಪ್ರತಿ ವರ್ಷವೂ 2 ಲಕ್ಷ ಹತ್ತತ್ರ 2 ಲಕ್ಷ ಜನ ಅಪ್ಲೈ ಮಾಡ್ತಾರೆ, ಬರೀತಾರೆ. ಸೊ ಅದರಲ್ಲಿ ಎಷ್ಟೋ ಜನ ತುಂಬ ವರ್ಷಗಳಿಂದ ಎಕ್ಸಾಮನ್ನು ಬರಿತಿರ್ತಾರೆ. ಬಟ್ ಎಷ್ಟು ಸರಿ ಬರೆದ್ರೂ ಕೂಡ ಹತ್ತತ್ರ ಬರ್ತಾರೆ, ಫೇಲ್ ಆಗ್ತಾರೆ. ಇದೇ ಆಗ್ತಿರುತ್ತೆ. ಸೊ ಇದಕ್ಕೆ ಮೇನ್ ರೀಸನ್ ಏನು ಗೊತ್ತಾ? ಏನಂತಂದರೆ, ನಿಜವಾಗ್ಲೂ ಅವರು ತುಂಬ ಒಳ್ಳೆಯ ಎಫರ್ಟನ್ನು ಹಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ಸ್ವಲ್ಪ ಸ್ಮಾರ್ಟ್ ವರ್ಕ್ ಬೇಕು. ಸ್ಮಾರ್ಟ್ ವರ್ಕ್ ಏನು ಹಾಗಾದರೆ ನೋಡಿ, ಫಸ್ಟಿಗೆ ನಾವು ಯಾವುದಾದ್ರೂ ಒಂದು ಎಕ್ಸಾಮನ್ನು ಬರೀಬೇಕಂದ್ರೆ ಅದ್ರ ಸಿಲೆಬಸ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡಿರ್ಬೇಕು. ನಾವು ಸಿಲೆಬಸ್ ತಿಳ್ಕೊಂಡಿರಬೇಕು, ಮತ್ತು ವೇಟೇಜ್ ಎಲ್ಲ ಹೇಗಿರುತ್ತೆ, ಯಾವ ಟಾಪಿಕನ್ನು ನಾವು ಓದಿದರೆ ನಾವು ಚೆನ್ನಾಗಿ ಕ್ರ್ಯಾಕ್ ಮಾಡಬೇಕು ಅನ್ನೋಂಥದ್ದು ಕೂಡ ತಿಳ್ಕೊಂಡಿರಬೇಕು. ಸೊ ನೋಡಿ, ಅದಕ್ಕೋಸ್ಕರ ನಾನು ಏನು ಮಾಡಿದ್ದೇನೆ ಅಂತಂದರೆ, ಇನ್ನೇನು ನಾನು ನಾಳೆಯಿಂದ ನಿಮಗೆ ಒಂದು ಸೀರೀಸನ್ನು ಕೊಡುವಂಥ ಪ್ರಯತ್ನನ ಮಾಡ್ತೇನೆ. ಸೊ ಯಾವುದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ ಇದೆ, ಆ ಟಾಪಿಕ್ ಬೇಸ್ ಮೇಲೆ ಯಾವ ರೀತಿ ಕ್ವಶನ್ಸ್ ಎಲ್ಲ ಕೇಳಿದ್ದಾರೆ ಅದ್ರ ಬಗ್ಗೆ ಎಲ್ಲ ನಾನು ಇನ್ಮೇಲೆ ಡಿಸ್ಕಸ್ ಮಾಡುವಂಥ ಪ್ರಯತ್ನ ಮಾಡ್ತೇನೆ. ಸೊ ಅದಕ್ಕಿಂತ ಮುಂಚೆ ಈ ಒಂದು ವಿಷಯನ ನೀವು ತಿಳ್ಕೊಳ್ಳೇಬೇಕು. ಓಕೆ, ಇದು ಗೊತ್ತಿದ್ದರೆ ಮಾತ್ರ ನಾವು ಯಾವುದೇ ಟಾಪಿಕನ್ನು ನಾವು ಯಾವ ಒಂದು ಯೂನಿಟನ್ನು ಓದಿದರೆ ಒಳ್ಳೆಯದು, ಯಾವ ಯೂನಿಟನ್ನು ಓದಿದರೆ ಒಳ್ಳೆಯ ಮಾರ್ಕ್ಸ್ ಬರುತ್ತೆ, ಒಳ್ಳೆಯ ಸ್ಕೋರ್ ಬರುತ್ತೆ ಅಂತ ಅನ್ನೋದು ಇದನ್ನು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ ಅಂತಂದರೆ, 2023-24ನೇ ವರ್ಷದಲ್ಲಿ ಕೇಳಿರುವಂಥ 2 ಸೈಕಲಲ್ಲಿ ಕೇಳಿರುವಂಥ ಕ್ವಶನ್ ಪೇಪರನ್ನು ಅನಲೈಸಸ್ ಮಾಡಿದಾಗ ಯಾವ್ಯಾವ ಯೂನಿಟಿಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿದೆ ಮತ್ತು ನೆಕ್ಸ್ಟ್ ಎಷ್ಟು ಕ್ವಶನ್ಸ್ ಬರ್ಬೋದು, ನೆಕ್ಸ್ಟ್ ಸೈಕಲಲ್ಲಿ ಎಷ್ಟು ಕ್ವಶನ್ಸ್ ಬರ್ಬೋದು ಅನ್ನೋದು ಒಂದು ಐಡಿಯಾ ಇದ್ದರೆ, ನಾವು ಸ್ಪೆಸಿಫಿಕಲಿ ಅದೇ ಯೂನಿಟಿಗೆ ಚೆನ್ನಾಗಿ ಫೋಕಸ್ ಮಾಡಿದ್ರೆ ಖಂಡಿತವಾಗ್ಲೂ ನಾವು ಕ್ಲಿಯರ್ ಮಾಡ್ಕೋಬೋದು. ಸೊ ಎಲ್ಲವನ್ನೂ ಸ್ವಲ್ಪ ಓದಿ ಏನೂ ಸ್ಕೋರ್ ಬರದೇ ಇದ್ದಾಗ ಅದು ಏನೂ ಉಪಯೋಗ ಆಗಲ್ಲ. ಅದೇ ಕೆಲವೊಂದು ಯೂನಿಟ್ಸನ್ನು ಕರೆಕ್ಟಾಗಿ ನಾವು ಫೋಕಸ್ ಮಾಡಿ ಏನಾದರೂ ಕರೆಕ್ಟಾಗಿ ಕಲ್ತೀವಿ ಅಂತ ಇಟ್ಕೊಳ್ಳಿ, ನಿಜವಾಗ್ಲೂ ಒಂದು ಒಳ್ಳೆಯದಾಗುತ್ತೆ. JRF ಕೂಡ ಕ್ಲಿಯರ್ ಮಾಡ್ಕೋಬೋದು. ಸೊ ಹಾಗಾದರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬಂದುಬಿಡಿ. ಇವಾಗ ನಾನು ಕಂಪ್ಲೀಟಾಗಿ ನಿಮಗೆ ಹೇಳಿಬಿಡ್ತೇನೆ. ಓಕೆ, ಸೊ ಈ ಒಂದು ಪ್ರಿಪ್ರೇಷನ್ನು ಯಾವುದಕ್ಕಂತಂದರೆ, ನೆಕ್ಸ್ಟ್ ಸೈಕಲ್, ದಟ್ ಈಸ್ ಜೂನ್ ಸೈಕಲ್ಗೆ ಏನು ಎಕ್ಸಾಮ್ ನಡೀತದೆ ಆ ಎಕ್ಸಾಮಿಗೆ ಕ್ಲಿಯರ್ ಮಾಡ್ಕೊಳ್ಳೋಕೆ ಏನು ಬೇಕು ಎಲ್ಲವನ್ನು ಇವತ್ತಿಂದನೇ ನಾವು ಸ್ಟಾರ್ಟ್ ಮಾಡಬೇಕು. ಓಕೆ, ನಾನು ಇನ್ಮೇಲೆ ಪ್ರತಿ ದಿವಸನೂ ಕೂಡ ಒಂದೊಂದು ವಿಡಿಯೋನ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಪ್ರತಿದಿನ ಆಗದೇ ಇದ್ದರೆ 2 ದಿವಸಕ್ಕೆ ಒಂದಾದರೂ ನಾನು ವಿಡಿಯೋನ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಎಲ್ಲರೂ ಕೂಡ ಫಾಲೋ ಮಾಡಿ. ಓಕೆ, ನೋಡಿ, ನಂಬರ್ ಆಫ್ ಕ್ವಶನ್ಸ್ ಆಸ್ಕ್ಡ್ ಇನ್ 23-24 ಸಿನ್ಸ್ CSIR ನೆಟ್ ಎಕ್ಸಾಮ್. ಸೊ ಹಾಗಾದರೆ ಏನಪ್ಪ ನೋಡಿ, ಬಯೋಕೆಮಿಸ್ಟ್ರಿಲಿ 2023 ಫಸ್ಟ್ ಸೈಕಲಲ್ಲಿ ಅಂದರೆ ಜೂನ್ ಸೈಕಲಲ್ಲಿ 21 ಕ್ವಶನ್ಸನ್ನು ಕೇಳಿದ್ದಾರೆ. ಡಿಸೆಂಬರಲ್ಲಿ 17 ಕ್ವಶನ್ಸನ್ನು ಕೇಳಿದ್ದಾರೆ. ಇನ್ನು 24ರಲ್ಲಿ 13, 24 ಸೆಕೆಂಡ್ ಸೈಕಲಲ್ಲಿ 9 ಕ್ವಶನನ್ನು ಕೇಳಿದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಸೊ ಅರೌಂಡ್ 10 ಕ್ವೆಶನ್ಸ್ ಪ್ರತಿ ಸೈಕಲಲ್ಲಿ ಕೂಡ ಬರುತ್ತೆ ಈ ಒಂದು ಬಯೋಕೆಮಿಸ್ಟ್ರಿ ಯೂನಿಟಿಂದ. ಓಕೆ, ಇನ್ನು ನೆಕ್ಸ್ಟು ಸೆಲ್ ಬಯಾಲಜಿನಲ್ಲಿ ನೋಡಿ, 23 ಫಸ್ಟ್ ಸೈಕಲಲ್ಲಿ 12, 23 ಸೆಕೆಂಡ್ ಸೈಕಲಲ್ಲಿ 22, 24 ಫಸ್ಟ್ ಸೈಕಲಲ್ಲಿ 9 ಆ್ಯಂಡ್ 7. ಅರೌಂಡ್ ಇಲ್ಲಿ ಕೂಡ 10 ಕ್ವೆಶನ್ಸ್ ಕೇಳ್ತಾರೆ ಅಂತ, ಒಂದು ಆ್ಯಾವರೇಜಸ್ ಕ್ವಶನ್ಸನ್ನು ಕೇಳ್ತಾರೆ. ಓಕೆ, ಇನ್ನು ನಾವು ಹಾಗೆ ಬಂದರೆ ಮಾಲಿಕ್ಯುಲರ್ ಬಯಾಲಜಿಲಿ, ಸೊ ನೋಡಿ 23 ಫಸ್ಟ್ ಸೈಕಲಲ್ಲಿ 25 ಕೇಳಿದರೆ, 23 ಸೆಕೆಂಡ್ ಸೈಕಲಲ್ಲಿ 23, 24 ಫಸ್ಟ್ ಸೈಕಲಲ್ಲಿ 11 ಮತ್ತು ಇಲ್ಲಿ ಕೂಡ 11. ಅಂದರೆ ಅರೌಂಡ್ ಅಲ್ಲಿ ಕೂಡ 10 ಕ್ವೆಶನ್ಸ್ ಕೇಳ್ತಾರೆ ಪ್ರತಿ ಸೈಕಲಲ್ಲಿ ಕೂಡ. ಸೊ ನಾನು ಪದೇ ಒತ್ತಿ ಹೇಳ್ತಾ ಇದ್ದೇನೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಒಂದು ಏನೋ ರೀಸನ್ ಇದೆ ನಾನು ಹೇಳಲಿಕ್ಕೆ. ಓಕೆ, ಇನ್ನು ನೆಕ್ಸ್ಟು ಸಿಗ್ನಲಿಂಗ್ ಇಮ್ಯುನಾಲಜಿ, ಅಲ್ಲಿ ಕೂಡ ನೋಡಿ 18 ಕ್ವೆಶನ್, 15 ಕ್ವೆಶನ್, 12 ಕ್ವೆಶನ್ಸ್ ಆ್ಯಂಡ್ 7 ಕ್ವೆಶನ್ಸ್. ಅರೌಂಡ್ 10 ಕ್ವೆಶನ್ಸ್ ಇಲ್ಲಿ ಕೂಡ ಇದ್ದೇ ಇರ್ತದೆ, ನೆನಪಿಟ್ಕೊಳ್ಳಿ. ಅದ್ರ ಜೊತೆಗೆ ನೆಕ್ಸ್ಟ್ ಯೂನಿಟ್ ದಟ್ ಈಸ್ ಡೆವಲಪ್ಮೆಂಟಲ್ ಬಯಾಲಜಿ. ಸೊ ಡೆವಲಪ್ಮೆಂಟ್ ಬಯಾಲಜಿಲಿ 23 ಫಸ್ಟ್ ಸೈಕಲಲ್ಲಿ 18 ಕ್ವೆಶನ್ಸ್ ಕೇಳಿದ್ದಾರೆ, ಸೆಕೆಂಡ್ ಸೈಕಲಲ್ಲಿ 20 ಕ್ವೆಶನ್ಸು, 24 ಫಸ್ಟ್ ಸೈಕಲಲ್ಲಿ 9 ಕ್ವೆಶನ್ಸು ಆ್ಯಂಡ್ 24 ಸೆಕೆಂಡ್ ಸೈಕಲಲ್ಲಿ 10 ಕ್ವೆಶನ್ಸ್ ಕೇಳಿದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಈ ಒಂದು ಡೆವಲಪ್ಮೆಂಟಲ್ ಬಯಾಲಜಿಲಿ ಕೂಡ ಅರೌಂಡ್ 10 ಕ್ವೆಶನ್ಸ್ ಈಸ್ ಕಂಪಲ್ಸರಿ ಬಂದೇ ಬರುತ್ತೆ. ಅವರೇಜ್ ಕ್ವೆಶನ್ ಶುಡ್ ಬಿ ಆಸ್ಕ್ಡ್ ಇನ್ ದಿಸ್ ಯೂನಿಟ್ ಈಸ್ 10. ಓಕೆ, ಅಲಾಂಗ್ ದಟ್ ಇನ್ನು ಡೆವಲಪ್ಮೆಂಟಲ್ ಬಯಾಲಜಿಗೆ ಬಂದ್ವಿ ಅಂತಂದರೆ, ಸೊ 18 ಕ್ವೆಶನ್ಸು, 29 ಅಂಡ್ ಓಕೆ. ಅದ್ರ ಜೊತೆಗೆ ಪ್ಲ್ಯಾಂಟ್ ಫಿಸಿಯಾಲಜಿಲಿ ಕೂಡ 25 ಕ್ವೆಶನ್ಸ್ ಕೇಳಿದರೆ, 23 ಫಸ್ಟ್ ಸೈಕಲಲ್ಲಿ, ಸೆಕೆಂಡ್ ಸೈಕಲಲ್ಲಿ 20 ಕ್ವೆಶನ್ಸ್ ಆ್ಯಂಡ್ 24 ಫಸ್ಟ್ ಸೈಕಲಲ್ಲಿ 11 ಆ್ಯಂಡ್ 11. ಅಂದರೆ ಇಲ್ಲಿ ಕೂಡ ಅವರೇಜ್ 10 ಕ್ವೆಶನ್ಸನ್ನು ಕೇಳ್ತಾರೆ. ಓಕೆ, ಇನ್ನೂ ಕೆಲವೊಂದು ಎಲ್ಲ ಯೂನಿಟ್ಸ್ ಇದೆ, ದಟ್ ಈಸ್ ಆ್ಯನಿಮಲ್ ಫಿಸಿಯಾಲಜಿ, ಅದರಲ್ಲಿ ಕೂಡ ಅವರೇಜ್ 9 ಇದೆ. ಜೆನೆಟಿಕ್ಸ್ನಲ್ಲಿ ಕೂಡ 9 ಇದೆ. ಓಕೆ, ಡೈವರ್ಸಿಟಿನಲ್ಲಿ
ಅಟ್ಲೀಸ್ಟ್ ಅಲ್ಲಿ ಕೂಡ ಹತ್ತತ್ರ ಒಂದು 5 to 6 ಕ್ವೆಶನ್ಸ್ ಬಂದೇ ಬರ್ತದೆ. ಆ್ಯಂಡ್ ಇಕಾಲಜಿಲಿ ಮೋರ್ ದ್ಯಾನ್ 10 ಇರುತ್ತೆ. ಓಕೆ, ಇಕಾಲಜಿಲಿ ಮೋರ್ ದ್ಯಾನ್ 10 ಬರುತ್ತೆ. ಓಕೆ, ನಾನು ಇವತ್ತಿನ ದಿವಸ ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿ ಒಂಚೂರು ಗಮನ ಕೊಡಿ. ನೋಡಿ, CSIR ನೆಟ್ ಎಕ್ಸಾಮಲ್ಲಿ 3 ಪಾರ್ಟ್ಸ್ ಇರುತ್ತೆ. ಓಕೆ, ಕ್ವೆಶನ್ ಪೇಪರ್ ಫಾರ್ಮೇಟಲ್ಲಿ 3 ಪಾರ್ಟ್ಸ್ ಇರುತ್ತೆ. ಒಂದು ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ. ಓಕೆ, ಪಾರ್ಟ್ ಏನಿದೆ ಎಲ್ಲರಿಗೂ ಕೂಡ ಸೇಮ್ ಕ್ವೆಶನ್ಸ್ ಕೇಳ್ತಾರೆ. ಅಲ್ಲಿ ಏನಂತಂದರೆ ಆಪ್ಟಿಟ್ಯೂಡ್ಸ್ ಬಗ್ಗೆ ಇರ್ತದೆ. ಇನ್ನು ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ನೋಡಿ, ಪಾರ್ಟ್ ಬಿನಲ್ಲಿ ಅರೌಂಡ್ 50 ಕ್ವೆಶನ್ಸ್ ಇರುತ್ತೆ. 50 ಕ್ವೆಶನ್ಸಲ್ಲಿ ನಾವು 35 ಕ್ವೆಶನ್ಸ್ ಮಾತ್ರ ಅಟೆಂಡ್ ಮಾಡಬೇಕು. ಓಕೆ, ಇನ್ನು ಪಾರ್ಟ್ ಸಿನಲ್ಲಿ 75 ಕ್ವೆಶನ್ಸ್ ಇದೆ. 75 ಕ್ವೆಶನ್ಸಲ್ಲಿ ನಾವು 25 ಕ್ವೆಶನ್ಸ್ ಮಾತ್ರ ಅಟೆಂಡ್ ಮಾಡಬೇಕು. ಓಕೆ, ಅಂದರೆ ನಾವು ಅಟೆಂಡ್ ಮಾಡಬೇಕಾಗಿರುವಂಥದ್ದು ಓನ್ಲಿ 35 + 25 ದಟ್ ಈಸ್ 60 ಕ್ವೆಶನ್ಸ್. 60 ಕ್ವೆಶನ್ಸನ್ನು ಮಾತ್ರ ನಾವು ಅಟೆಂಡ್ ಮಾಡಬೇಕಾಗಿರುವಂಥದ್ದು ಪಾರ್ಟ್ ಬಿ ಮತ್ತು ಪಾರ್ಟ್ ಸಿನಲ್ಲಿ. ಓಕೆ, ಇನ್ನು ನೀವು ಇಲ್ಲಿ ನೋಡಿ, ಈ ಒಂದು ಚಾಪ್ಟರ್ಸಲ್ಲಿ, ಈ ಒಂದು ಯೂನಿಟ್ಸಲ್ಲಿ ದಟ್ ಈಸ್ ಬಯೋಕೆಮಿಸ್ಟ್ರಿ, ಸೆಲ್ ಬಯಾಲಜಿ, ಮೊಲಿಕ್ಯುಲರ್ ಬಯಾಲಜಿ, ಸಿಗ್ನಲಿಂಗ್ ಇಮ್ಯುನಾಲಜಿ ಆ್ಯಂಡ್ ಡೆವಲಪ್ಮೆಂಟಲ್ ಬಯಾಲಜಿ ಮತ್ತು ಅದ್ರ ಜೊತೆಗೆ ಪ್ಲಾಂಟ್ ಫಿಸಿಯೋಲಜಿ, ಈ 6 ಯೂನಿಟನ್ನು ಕಂಪ್ಲೀಟಾಗಿ ನಾವು ಸ್ಟಡಿ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ಎಲ್ಲ ಸಿಲೆಬಸ್ನ ಕಂಪ್ಲೀಟ್ ಮಾಡಬೇಕಂತಿಲ್ಲ ನೀವು ಎಲ್ಲ ಸಿಲೆಬಸ್ನ ಕಂಪ್ಲೀಟ್ ಮಾಡಬೇಕಂತಿಲ್ಲ, ಸಿಲೆಬಸ್ನೆಲ್ಲ ಓದಬೇಕಂತಿಲ್ಲ. ಸೊ ರ್ಯಾಂಕ್ ಪಡ್ಕೊಳ್ಳೋಕ್ಕೆ ಏನಿಲ್ಲ, ಈ ಒಂದು ಮೇನ್ ಯೂನಿಟ್ಸಲ್ಲಿ ಯಾವುದೆಲ್ಲ ಜಾಸ್ತಿ ಒಂದು ಕ್ವೆಶನ್ಸನ್ನು ಕೇಳ್ತಾರೆ ಯೂನಿಟ್ಸಲ್ಲಿ, ಆ ಯೂನಿಟ್ಸನ್ನು ಫೋಕಸ್ ಮಾಡಿದ್ರೆ ಸಾಕು. ಓಕೆ, ಅಲ್ಲೇ ನಿಮಗೆ ಸ್ಕೋರ್ ಆಗಿಬಿಡುತ್ತೆ. ನೋಡಿ, ಇಲ್ಲಿ ನೀವು ಈ ಪ್ರತಿಯೊಂದು ಯೂನಿಟ್ಸಿಂದ 10 ಕ್ವೆಶನ್ಸನ್ನು ಕೇಳ್ತಾರಂತಂದರೆ ನೋಡಿ, 6 ಯೂನಿಟ್ಸಿಗೆ ಆವಾಗ 60 ಕ್ವೆಶನ್ಸ್ ಇಲ್ಲೇ ಆಗಿಬಿಡುತ್ತೆ. ನೀವು ಕಂಪ್ಲೀಟಾಗಿ ಈ ಯೂನಿಟ್ಸನ್ನು ಓದಿದರೆ ಸಾಕು, 100% ನೀವು JRFನ ಕ್ಲಿಯರ್ ಮಾಡ್ಕೋಬೋದು. ಓಕೆ, ಹಾಗಾಗಿ ಕೆಲವೊಬ್ಬರೆಲ್ಲ ಏನು ಮಾಡ್ತಾರೆ ಅಂತಂದರೆ, ಎಸ್ ಓದಬೇಕಂದ್ರೆ ಯಾವುದೋ ಒಂದು ಟಾಪಿಕ್ ಸಿಕ್ತು ಸುಮ್ಮನೆ ಓದ್ಬಿಡೋದು. ಸೊ ಆ ಥರ ಓದಿದರೆ ಕ್ಲಿಯರ್ ಆಗಲ್ಲ. ಸೊ ಕ್ಲಿಯರ್ ಆಗಬೇಕಂತಂದರೆ ಅದಕ್ಕೆ ಸ್ಮಾರ್ಟ್ ವರ್ಕ್ ಕೂಡ ಬೇಕು. ಈ ಥರ ಒಂದು ಪ್ಲ್ಯಾನಿಂಗ್ ಮಾಡ್ಕೋಬೇಕು. ಹಾಗಾದರೆ ಫಸ್ಟಿಗೆ ಬಯೋಕೆಮಿಸ್ಟ್ರಿನ ಕಂಪ್ಲೀಟ್ ಮಾಡ್ಕೊಳ್ಳುವ. ಬಯೋಕೆಮಿಸ್ಟ್ರಿಲಿ ಯಾವುದೆಲ್ಲ ಟಾಪಿಕ್ಸ್ ಇಂಪಾರ್ಟೆಂಟ್, ಯಾವೆಲ್ಲ ಟಾಪಿಕ್ಸಿಂದ ಕೇಳ್ತಾರೆ ಕ್ವೆಶನ್ಸ್, ಅದನ್ನು ಕೂಡ ಅನಲೈಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ನಾನು ಅದೇ ಕೆಲಸ ಮಾಡ್ತೇನೆ. ಇವಾಗ ನಿಮಗೆ ಓವರ್ವ್ಯೂ ಕೊಟ್ಟಿದ್ದೆ ನಾನು. ಓಕೆ, ಯಾವ್ಯಾವ ಯೂನಿಟಿಂದ ಎಷ್ಟೆಷ್ಟು ಕ್ವೆಶನ್ಸ್ ಬರ್ತದೆ ಅಂತೇಳಿ ನಾವು ಫೋಕಸ್ ಮಾಡಬೇಕಾಗಿರುವಂಥದ್ದು ಈ 6 ಯೂನಿಟ್ಸನ್ನು ನಾವು ಕಂಪ್ಲೀಟಾಗಿ ಸ್ಟಡಿ ಮಾಡಿದ್ವಿ ಅಂತ ಇಟ್ಕೊಳ್ಳಿ, 100% JRF ಕ್ಲಿಯರ್ ಆಗೇ ಆಗುತ್ತೆ. ಓಕೆ, ಹಾಗಾಗಿ ನಾನು ಹೇಳೋದಿಷ್ಟೇ. ಸೊ ನೆಕ್ಸ್ಟ್ ನಾನು ನಾಳೆಯಿಂದ ಸೊ ಪ್ರತಿ ದಿವಸ ಆಗಲಿ ಅಥವಾ 2 ದಿವಸಕ್ಕೊಂದು ಸರಿ ಆಗಲಿ ನಾನು ಒಂದೊಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಹೋಗ್ತೇನೆ ರಿಲೇಟೆಡ್ ಟು ದಿಸ್ CSIR ನೆಟ್ ಎಕ್ಸಾಮ್. ಓಕೆ, ನಾನು ಪ್ರತಿಯೊಂದು ಟಾಪಿಕಲ್ಲಿ ಟಾಪಿಕನ್ನು ನಿಮಗೆ ಕ್ಲಿಯರ್ ಮಾಡೋದು ಹೇಗೆಂದರೆ, ಇನ್ನೊಂದು ಹೇಳ್ತೇನೆ ನಾನು. ಸೊ ಯಾವುದೇ ಕಾರಣಕ್ಕೂ ಬರೀ ನಾವು ಏನು ಟಾಪಿಕನ್ನು ಓದ್ಕೊಂಡು ಹೋದರೆ ಸಾಕು, ಯಾವುದೇ ಒಂದು ಕ್ವೆಶನ್ಸ್ ಬಂದರೂ ಕೂಡ ನಾವು ಅಟೆಂಡ್ ಮಾಡ್ಬೋದು ಅನ್ನುವಂಥದ್ದು ಏನಾದರೂ ನಿಮ್ಮ ತಲೆಯಲ್ಲೇ ಇದ್ದರೆ ಬಿಟ್ಬಿಡಿ. ಯಾಕಂದರೆ ನೀವು ಬೇಕಾದರೆ ಯಾರಾದರೂ ತುಂಬ ವರ್ಷದಿಂದ ಓದ್ತಿರ್ತಾರಲ್ಲ, ಅವ್ರನ್ನ ಕೇಳಿ ನೋಡಿ, ಬೇಕಾದರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅವರು ಟಾಪಿಕನ್ನು ಓದಿರ್ತಾರೆ, ಟಾಪಿಕನ್ನು ತಿಳ್ಕೊಂಡಿರ್ತಾರೆ, ಬಟ್ ಆದರೂ ಕೂಡ ಆ ಕ್ವೆಶನ್ಸ್ಗೆ ಆನ್ಸರ್ ಮಾಡ್ಲಿಕ್ಕೆ ಬರಲ್ಲ. ಯಾಕಂದರೆ ಅಪ್ಲೈಡ್ ಲೆವೆಲ್ ಕ್ವೆಶನ್ಸ್ ಇರ್ತದೆ. ಅದಕ್ಕಾಗಿ ನಾವು ಟಾಪಿಕನ್ನು ಓದಿದ ಮೇಲೆ ಅದ್ರ ಜೊತೆಗೆ ಕ್ವೆಶನ್ಸನ್ನು ಕೂಡ ಬಿಡಿಸ್ಬೇಕು, ಕ್ವೆಶನ್ಸನ್ನು ಸಾಲ್ವ್ ಮಾಡಬೇಕು. ಕ್ವೆಶನ್ಸನ್ನು ಸಾಲ್ವ್ ಮಾಡಿದರೆ ಮಾತ್ರ ನಾವು ಅಲ್ಲಿ ಆನ್ಸರನ್ನು ಚೆನ್ನಾಗಿ ಬರಿಬೋದು. ಓಕೆ, ಇನ್ನು ಅದಕ್ಕೋಸ್ಕರ ನಾನೇನು ಮಾಡಬೇಕಂತಿದ್ದೇನೆ ಅಂತಂದರೆ, ನಾಳೆಯಿಂದ ಸೊ ಪ್ರತಿಯೊಂದು ಯೂನಿಟ್ಸಲ್ಲಿ ಬರುವಂಥ ಇಂಪಾರ್ಟೆಂಟ್ ಟಾಪಿಕ್ಸಲ್ಲಿ ಬರುವಂಥ ಕ್ವೆಶನ್ಸನ್ನು ಸಾಲ್ವ್ ಮಾಡಬೇಕಂತೇಳಿ ನಾನು ಅಂದ್ಕೊಂಡಿದ್ದೇನೆ. ಸೊ ಇದನ್ನು ನಾಳೆಯಿಂದ ನಾನು ಪ್ರಾರಂಭ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಈ ಒಂದು ಮೇನ್ ಯೂನಿಟ್ಸ್ ಯಾವುದರಲ್ಲೆಲ್ಲ ಜಾಸ್ತಿ ಕ್ವೆಶನ್ಸನ್ನು ಕೇಳ್ತಾ ಇದ್ದರೆ ಇದ್ರ ಮೇಲೆ ಫೋಕಸ್ ಮಾಡಬೇಕು ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಇರಲಿ. ಓಕೆ, ಎಷ್ಟೋ ಜನ ಎಷ್ಟೋ ವರ್ಷದಿಂದ ಓದ್ತಾ ಇರ್ತಾರೆ, ಬಟ್ ಸ್ಟಿಲ್ ಅವರು ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡಿರಲ್ಲ. ಸೊ ಅವರು ಕ್ಲಿಯರ್ ಮಾಡ್ಕೋಬೇಕಂದ್ರೆ ಈ ಒಂದು ಮೆಥಡನ್ನು ಫಾಲೋ ಮಾಡಬೇಕು ಅಂತೇಳಿ ಹೇಳ್ತಾ, ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ಇಷ್ಟ ಆದರೆ ಲೈಕ್ ಮಾಡಿ, ಅದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸು ಯಾರಾದರೂ ಇದ್ದರೆ ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಎಷ್ಟೋ ಜನ ನೋಡಿದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡಿರಲ್ಲ, ಅಂಥವ್ರು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ದಿವಸ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಸೊ ಇಷ್ಟೊತ್ತಿನ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.